ವಿನಯ್ ಕೊಡಗಿನಲ್ಲಿ ಬಿಜೆಪಿ ಕಾರ್ಯಕರ್ತನಾಗಿ ಹೆಸರು ಮಾಡಿದ್ರು. ಕ್ಷೇತ್ರದ ಸಮಸ್ಯೆಗಳು, ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ವಿಚಾರ ಏನಂದ್ರೆ ಆ ಗ್ರೂಪ್ನಲ್ಲಿ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಕೂಡ ಸದಸ್ಯರಾಗಿದ್ರು. ಆ ಗ್ರೂಪ್ಗೆ ಬಂದ ಒಂದು ವಿಡಿಯೋ ಶಾಸಕರನ್ನ ಕೆರಳಿಸಿತ್ತು. ಗ್ರೂಪ್ ಅಡ್ಮಿನ್ ಆಗಿದ್ದ ವಿನಯ್ ಸೇರಿದಂತೆ 3 ಮೇಲೆ ಎಫ್ಐಆರ್ ಆಗಿತ್ತು. ಹೀಗಾಗಿ ಆ ಫೇಕ್ ಎಫ್ಐಆರ್ ನಿಂದಲೇ ವಿನಯ್ ಸಾವಿಗೀಡಾಗಿದ್ದಾರೆ ಅಂತ ಬಿಜೆಪಿ ನಾಯಕರ ಮಾತು. ಹಾಗಾದ್ರೆ ನಿಜಕ್ಕೂ ನಡೆದಿದ್ದೇನು ಅಂತ ತೋರಿಸ್ತೀವಿ ನೋಡಿ. ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಸಲಿಗೆ ನಡೆದಿದ್ದೇನು? ವಿನಯ್ನ ಕಿಡಿಗೇಡಿಗಳು ಅಂತ ಬಿಂಬಿಸಿದ್ರ? ಕೋರ್ಟ್ನಿಂದ ಸ್ಟೇ ತಂದ್ರು ಕಿರುಕುಳ ನೀಡಿದ್ರ? ವಿನಯ್ ಸೋಮಯ್ಯ ಬಿಜೆಪಿ ಕಾರ್ಯಕರ್ತನಾಗಿ ಕೊಡಗಿನಲ್ಲಿ ಹೆಸರು ಮಾಡಿದ್ರು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಕೊಡಗಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ತೆರೆಯಲಾಗಿದ್ದ ವಾಟ್ಸ್ಆಪ್ ಗ್ರೂಪ್ ಒಂದರ ಅಡ್ಮಿನ್ ಕೂಡ ಆಗಿದ್ರು. ಈ ಗ್ರೂಪ್ಗೆ ಶಾಸಕ ಪೊನ್ನಣ್ಣ ಕೂಡ ಸದಸ್ಯರಾಗಿದ್ರು. ಈ ಗ್ರೂಪ್ಗೆ ಕಳೆದ ಫೆಬ್ರವರಿಯಲ್ಲಿ ಶಾಸಕ ಪೊನ್ನಣ್ಣ ಅವರನ್ನ ಅಪಹಾಸ್ಯ ಮಾಡುವಂತ ಪೋಸ್ಟ್ ಒಂದನ್ನು ಗ್ರೂಪ್ನ ಸದಸ್ಯರು ಹಂಚಿಕೊಂಡಿದ್ರು. ಈ ಗ್ರೂಪ್ಗೆ ಶೇರ್ ಮಾಡಿದ್ದೇ ಯಾರೋ, ಕೆಂಗಣ್ಣಿಗೆ ಗುರಿಯಾಗಿದ್ದೇ ಯಾರೋ. ಶಾಸಕರನ್ನ ಅಪಹಾಸ್ಯ ಮಾಡುವಂತ ವಿಡಿಯೋ ಗ್ರೂಪ್ಗೆ ಬಂದ ಮೇಲೆ ಅಸಲಿ ಕತೆ ಶುರುವಾಗುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಮಡಿಕೇರಿ ಕಾಂಗ್ರೆಸ್ ಮುಖಂಡ ತೆನ್ನೇರ ಮಹಿನಾ ಗ್ರೂಪ್ ಅಡ್ಮಿನ್ ವಿನಯ್ ಸೋಮಯ್ಯ ಸೇರಿ 3 ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಈ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿ ಬಂಧನಕ್ಕಾಗಿ ಆರೋಪಿಗಳ ಸ್ನೇಹಿತರು, ಸಂಬಂಧಿಕರ ಮನೆಗಳಲ್ಲಿ ಹುಡುಕಾಟ ನಡೆಸಿದ್ರು. ಕೊನೆಗೆ ಅರೆಸ್ಟ್ ಕೂಡ ಮಾಡಿದ್ರು. ಈ ನಡುವೆ ವಿನಯ್ ಸೋಮಯ್ಯ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದಿದ್ರು. ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿತ್ತು. ನಿರೀಕ್ಷೆಗೂ ಮೀರಿ ನಡೆದಿದ್ದು ಬೇರೆಯಾಗಿತ್ತು. ಕೋರ್ಟ್ನಿಂದ ಸ್ಟೇ ತಂದಿದ್ರು. ಜಾಮೀನು ಪಡೆದು ತನ್ನ ಪಾಡಿಗೆ ತಾನು ಸುಮ್ಮನಿದ್ರು. ಕಿರುಕುಳ ಮಾತ್ರ ನಿಂತಿರಲಿಲ್ಲ. ಪೊಲೀಸರು ವಿನಯ್ ಸೋಮಯ್ಯ ಅವರ ಸ್ನೇಹಿತರು ಹಾಗೂ ಸಂಬಂಧಿಕರ ಮನೆಗೆ ಹೋಗೋದು, ವಿನಯ್ ಬಗ್ಗೆ ವಿಚಾರಿಸೋದು ಮಾಡ್ತಿದ್ರು. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ವಿನಯ್ ಸೋಮಯ್ಯ ಸೇರಿ 3 ವಿರುದ್ಧ ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಿದ್ರು. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕ್ತಿದ್ರು. ಒಂದ್ ಕಡೆ ಪೊಲೀಸರ ವಿಚಾರಣೆ, ಮತ್ತೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳು ಅಂತ ಬಿಂಬಿಸುತ್ತಿದ್ರಿಂದ ವಿನಯ್ ಸಾಕಷ್ಟು ಮನನೊಂದಿದ್ರು ಅಂತ ಹೇಳಲಾಗುತ್ತೆ. ಮೊದಲೇ ಸಾಫ್ಟ್ ನೇಚರ್ ವ್ಯಕ್ತಿಯಾಗಿದ್ದ ವಿನಯ್ ಈ ವಿಚಾರವಾಗಿ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ರು. ಮನೆಯವರೊಂದಿಗೂ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ. ಕೆಲಸದಲ್ಲೂ ಉತ್ಸಾಹದಿಂದ ಕಾಣ್ತಿರ್ಲಿಲ್ಲ. ದಿನೇ ದಿನೇ ಅಪಪ್ರಚಾರದಿಂದ ಖಿನ್ನತೆಗೆ ಒಳಗಾಗಿದ್ರು. ನೋವು ತಾಳಲಾರದೆ ಕೊನೆಗೆ ವಿನಯ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ವಿನಯ್ ಆತ್ಮಹತ್ಯೆಗೆ ಕಾಂಗ್ರೆಸ್ ಮುಖಂಡ ತೆನ್ನೇರ ಮಹಿನಾ, ಶಾಸಕ ಎಎಸ್ ಪೊನ್ನಣ್ಣ, ಶಾಸಕ ಮಂತರ್ಗೌಡ ಮತ್ತು ಇತರರ ಕಿರುಕುಳವೇ ಕಾರಣ ಅಂತ ಆರೋಪಿಸಿ ಮೃತನ ಸಹೋದರ ಕೆಎಸ್ ಜೀವನ್
ಹೆಣ್ಣೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಇನ್ನು ಯಾವೆಲ್ಲ ಸ್ಫೋಟಕ ಅಂಶಗಳು ಬೆಳಕಿಗೆ ಬರಲಿದೆ, ಇದರ ಹಿಂದೆ ಯಾರ್ಯಾರ ಕೈವಾಡವಿದೆ ಅಂತ ಕಾದ್ ನೋಡಬೇಕಾಗಿದೆ.